6,000 ನಾಗರಾವು ಸುಮಾರು 4-5 ಕಾಳಿಂಗ್ ಸರ್ಪಗಳನ್ನ ಹಿಡಿದಿರುವಂತವರು ನಮ್ಮ ಸ್ನೇಕ್ ಕಿರಣ್ ಅವರು. ಸರ್ ನಾನು 7th ಸ್ಟ್ಯಾಂಡರ್ಡ್ ಇಂದ ರೆಸ್ಕ್ಯೂ ಮಾಡ್ತಾ ಇದ್ದೇನೆ. ಹಾವು ಸೊಂಟು ಮೊಟ್ಟೆ ಸೊಂಟಲ್ಲಿ ನೋಡಿ ಅದರಲ್ಲಿ ಒಂಥರ ಅಂಟು ಟೈಪ್ ಇರುತ್ತೆ, ಅದು ಇಡುವಾಗ ನೋಡಿ ಒಂದಕ್ಕೊಂದು ಅಂಟದೆ. ಇದು ಅಟ್ಟಾಡಿಸ್ಕೊಂಡು ಕಚ್ಚತ್ತೆ, ತುಂಬಾ ಅಗ್ರೆಸಿವ್ ಹಾವು ಇದು. ಸ್ವಲ್ಪ ಕ್ವಾಯ್ಟ್ ಉಂಟು, ಸ್ಪೀಡ್ ತಕೊಂಡ್ರೆ ಜಬಕ್ ಅಂತ ಕಚ್ಚತ್ತೆ ಇದು. ಹಲೋ हाँ हॅलो सांग मारलेन असा आता पोयताजी अग्रेसिव्ह गायला काही असा बिळांತ ಹಾಗೆ. ಓಕೆ 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 येता येता ರೆಸ್ಕ್ಯೂ ಕಾಲ್ ಅದೇ ನಾಗರಾವ್ ಅಲ್ಲಿ ಇಲ್ಲಿಂದ ಅದೇ ಇದೆಯಾ ಇಲ್ಲ ಮಂಗಳೂರಿಲ್ಲ, ಇಲ್ಲಿಂದ ಒಂದು 20 ಕಿಲೋಮೀಟರ್ ಒಳಗಡೆ, 20 ಸಹ ಇಲ್ಲ ಒಂದು 15 ಕಿಲೋಮೀಟರ್ ಇರ್ಬೋದು. ಓಕೆ. ಸೊ ಸ್ನೇಹಿತರೆ ನೋಡ್ತಿರಲ್ಲ, ಈ ಡೇರ್ ಡೆವಿಲ್ ಮುಸ್ತಫಾ ಅಲ್ಲ, ಡೇರ್ ಡೆವಿಲ್ ಕಿರಣ್ ಹೆಸರು ಕಿರಣ್ ಅಂತ ಸ್ನೇಹಿತರೆ. ಇವರು ಒಳ್ಳೆ ಸ್ನೇಕ್ ರೆಸ್ಕ್ಯೂರು ಈ ನಮ್ಮ ಕರಾವಳಿ ಭಾಗದಲ್ಲಿ ಮಂಗಳೂರು ಸುತ್ತಮುತ್ತ ಸ್ನೇಹಿತರೆ. ಎಷ್ಟು ನೀವು ಕಾಳಿಂಗ್ ಸರ್ಪ ಹಿಡಿದಿರೋದು? ಕಾಳಿಂಗ ಸರ್ಪ ಒಂದು 4 ಹಿಡಿದಿದ್ದೇನೆ ಸರ್. 6,000 ನಾಗರಾವು ಸುಮಾರು 4-5 ನಮ್ಮ ಏನೋ ಕಾಳಿಂಗ್ ಸರ್ಪಗಳನ್ನ ಹಿಡಿದಿರುವಂಥವ್ರು ನಮ್ಮ ಸ್ನೇಕ್ ಕಿರಣ್ ಅವರು ನಮ್ಮ ಕರಾವಳಿ ಭಾಗದವರು. ಸೊ ಇವತ್ತೊಂದಷ್ಟು ರೆಸ್ಕ್ಯೂಸ್ ಇದೆ, ನೋಡೋಣ. ನೀವು ನಮ್ಮ ಸ್ನೇಕ್ ಶಾಮ್ ಎಪಿಸೋಡ್ಸ್ ನೋಡಿರ್ತೀರಿ ಮೈಸೂರಲ್ಲಿ. ಸೊ ಕರಾವಳಿ ಭಾಗದವ್ರ ಕಥೆ ಹೇಗಿರುತ್ತೆ ನೋಡೋಣ. ಸೊ ವೆಲ್ಕಮ್ ಟು ಕಲಾ ಮಾಧ್ಯಮ ಸರ್. ನಂದು ಊರು ಇಲ್ಲಿ ಬಂಟ್ವಾಳ, ಸ್ನೇಕ್ ಕಿರಣ್ ಮ್ಯಾಂಗ್ಳೂರು ಅಂತೇಳಿ ಆ್ಯಕ್ಚುಲಿ ಚಿರಪರಿಚಿತ ಇಲ್ಲಿ ಲೋಕಲಲ್ಲಿ. ಓಕೆ. ನಂದು ಮಂಗಳೂರಿನ ಬಂಟ್ವಾಳದಲ್ಲಿ ಆಗ್ತದೆ, ಮಂಗಳೂರಿಂದ 40 ಕಿಲೋಮೀಟರ್ ದೂರ ಬಂಟ್ವಾಳ. ಹೌದು ಬಂಟ್ವಾಳ. ಈ ಕಾಲೇಜ್ ಹೌದು, ಈಗ ಕಾಲ್ ಉಂಟು, ಹೋಗುವ ಸರ್. ಆಯ್ತು ಸರ್. ಯಾವ ಏರಿಯಾ ಇದು? ಇಲ್ಲಿವೆ ಇದು ಪೊಯ್ತಾಜಿ ಅಂತ ಹೇಳ್ತಾರೆ ಬಂಟ್ವಾಳದಲ್ಲಿ. ಪೊಯ್ತಾಜಿ ಇಲ್ಲಿ ಹಾವು ಉಂಟು ಪ್ಲಸ್ ಮೊಟ್ಟೆ ಸಹ ಉಂಟು ಅಂತ ಹೇಳಿದ್ರು ಮನೆಯಲ್ಲಿ. ಈ ಮನೆಯಲ್ಲ? ಹೌದು ಹೌದು. ಯಾವ್ದು ಸರ್ ವೈಟ್ ಹೌಸು ಇದೆ? ಹೌದು. ಅಯ್ಯೋ ನೋಡಿ ಅವರ ಸಡ್ಡಲ್ಲಿ ಅಂತೆ. ಸ್ನೇಹಿತರೆ ನೋಡಿ ಮನೆ ನೋಡಿದ್ರೆ ಸೇಮ್ ಆಪ್ತಮಿತ್ರ ಸಿನಿಮಾದಲ್ಲಿ ಬರೋದಲ್ಲ ದೊಡ್ಡ ಮನೆ ಹಂಗಿದೆ ನೋಡಿ, ಬಂದರೆ ಯಾರೋ ಹೊರಗಡೆ. ಹೌದು. ಸೊ ನೀವು ಎಷ್ಟು ವರ್ಷದಿಂದ ಸ್ನೇಕ್ ರೆಸ್ಕ್ಯೂ ಮಾಡ್ತಿರೋದು? ಸರ್ ನಾನು 7th ಸ್ಟ್ಯಾಂಡರ್ಡಿಂದ ರೆಸ್ಕ್ಯೂ ಮಾಡ್ತಾ ಇದ್ದೇನೆ ಸರ್. ನನ್ನ ತಂದೆ ಹೌದು ನನ್ನ ತಂದೆ ಸಹ ರೆಸ್ಕ್ಯೂ ಮಾಡ್ತಾ ಇದ್ರು ಮುಂಚೆ. ಸೊ ಫಸ್ಟ್ ಟೈಮ್ ಅವರು ನನಗೆ ಹೆಬ್ಬವನ್ನು ಹಿಡಿದು ಕೊಟ್ಟಿದ್ರು, ಅದರ ನಂತರ ನಾನು ಕಂಟಿನ್ಯೂ ಮಾಡ್ತಾ ಧೈರ್ಯ ಬಂದ್ಬಿಡ್ತು. ಹೌದು ಸರ್. ಹೌದು. ಓಕೆ. 7ನೇ ಕ್ಲಾಸ್ ಅಂದರೆ ಒಂದು 14-15 ವರ್ಷ? ಇಲ್ಲ ಸರ್, ಅದಕ್ಕಿಂತ ಚಿಕ್ಕದು. 13. 13ಕ್ಕಿಂತ ಕೆಳಗಡೆ, ಅದೇ 11 ವರ್ಷ. ವಾವ್. 11ರಲ್ಲಿ ನನ್ನ ಮಗಳು ತುಂಬ, ಅವಳಿಗೆ 8 ತಿಂಗಳಲ್ಲೇ ಕೊಟ್ಟಿದ್ದೇನೆ. 8ನೇ ತಿಂಗಳು ಇರುವಾಗ ಕೂತ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡುವಾಗ ಅವಳಿಗೆ ಹಿಡಿಲಿಕ್ಕೆ ಕೊಟ್ಟಿದ್ದೇನೆ. ನಾನು ನಮಸ್. ಸೂಪರ್. ಓಕೆ. ಸೊ ಮದುವೆ ಮೇಲೆ ಮೇಡಮ್ ಬೇಡ ಅಂತ ಹೇಳಿಲ್ಲ? ಇಲ್ಲ, ಅವರು ರೆಸ್ಕ್ಯೂ ಮಾಡ್ತಾರೆ, ಮತ್ತೆ ಟ್ರೀಟ್ಮೆಂಟ್ ಎಲ್ಲ ಅವರೇ ಮಾಡೋದು. ಇಂಜುರಿ ಎಲ್ಲ ಇದ್ರೆ ನನ್ನ ಮಿಸಸ್ ನರ್ಸ್ ರೆಸ್ಕ್ಯೂರ್ನ ಮದುವೆ ಆಗ್ಬಿಟ್ಟಿದ್ದೀರಾ? ಜಸ್ಟ್ ಒಂಜಿ ನಾರ್ಮಲ್ ಡಬ್ಬೆ ತನ್ನ ಕೊರ್ಲಾವೆ ತಿತ್ತಿಕೊಣೆ ನಾರ್ಮಲ್ ಓಪನ್ ಡಬ್ಬೆ ಎಲ್ಲ ತೊಂದರೆ ಮತ್ತೆ ಐಕೆ ಕಾಲೇ ಓಪನ್ ಡಬ್ಬೆ ಅಣ್ಣ. ಹಾಂ. ಓ, ಇದೆಲ್ಲ ಸರ್ ಬಂಟ್ವಾಳದ ಹತ್ರ ಇದೀವಲ್ಲ? ಹೌದು ಸರ್, ಹೌದು. ಬಂಟ್ವಾಳದಲ್ಲಿ ಸ್ವಲ್ಪ ಇಂಟೀರಿಯರ್ ಪೊಯ್ತಾಜಿ ಅಂತ ಹೇಳ್ತಾರೆ. ಇದರ ಆ ಕಡೆ ನದಿ ಉಂಟು, ಆ ನದಿ ಆ ಕಡೆ ಹೋದ್ರೆ ತುಂಬಾ ಹತ್ರ. ಆಕ್ಚುಲಿ ಬ್ರಿಡ್ಜ್ ಆಗ್ತಾ ಉಂಟು, ಅದು ಬ್ರಿಡ್ಜ್ ಆದ್ರೆ ತುಂಬಾ ಹತ್ರ ಆಗ್ತದೆ ಇಲ್ಲಿಗೆ. ಯಾವ ನದಿ? ನೇತ್ರಾವತಿ. ಓ, ನೇತ್ರಾವತಿ ಪಕ್ಕದಲ್ಲಿ? ಹೌದು. ಅದಕ್ಕಿಂತ ಆಚೆ ನೇತ್ರಾವತಿ ಅದು. ಓಕೆ. ಈ ತೋಟ ಪಕ್ಕದಲ್ಲೇ? ಹೌದು. ಕಿಸ್ಕ ಅಂದರೆ ಬೈ. ओ नाइस. हाँ, इस रूम के अंदर लाइट दिया? लाइट नहीं कैसे पकड़ना सांप भाई? हाँ, अंधेरे में कैसे पकड़ना? हाँ, उधर है. ಎಲ್ಲಿ ಸರ್? ಓ, ಅಲ್ಲಿ ಎಂಡಲ್ಲಿ ಉಂಟು ಸರ್. ಹಾವು ಸಹ ಉಂಟು ಮೊಟ್ಟೆ ಸಹ ಉಂಟು ಅಲ್ಲಿ ನೋಡಿ. ಹಾವು ಸಹ ಉಂಟು ಮೊಟ್ಟೆ ಸಹ ಉಂಟು. ಹಾವು ಇದು ಮಲಗಿದ್ದೀರ ಅಲ್ಲಿ ನೋಡಿ ಅದರೊಟ್ಟಿಗೆ. ಅಲ್ಲಿ ಹೋದ್ರೆ ಏನು ಓಡ್ಕೊಂಡ್ಬಿಡ್ತಾ? ನೋಡು ಆ ಥರ ಏನಿಲ್ಲ. ಫಸ್ಟ್ ಇದು ನೀರು ಹಾವು ಸರ್. ಏನು ಸರ್? ನೀರು ಹಾವು, ಚೆಕ್ಕಡಿ ಕೀಲ್ಬೇಕಂತ ಹೇಳ್ತಾರೆ ಇದಕ್ಕೆ. ನೋಡಿ ಸಿಕ್ಕಾಪಟ್ಟೆ ಮೊಟ್ಟೆ ಉಂಟು ನೋಡಿ, ತುಂಬ ಮೊಟ್ಟೆ ಇದೆ ಸರ್. ಹಾವೇ ಮರಿ ತೆಗೆದು ಅದೇ ಮೊಟ್ಟೆ ಇಟ್ಟಿದೆಯಾ? ಹಾಂ, ಹೌದಾ? ಸೂಪರ್. ಆದರೆ ಅಲ್ಲ ಸರ್, ನಾನು ಕೇಳೋದು ಇಲ್ಲಿ ಯಾಕೆ ಬಂದು ಮೊಟ್ಟೆ ಇಟ್ಟಿದ್ದು ಅಂತ? ಅದೇ ಅದು ಬೈಮಿಷ ಇದೆ. ಆ ಕಡೆ ನದಿ ಉಂಟಲ್ಲ, ನೇತ್ರಾವತಿ ನದಿ. ನದಿಯ ಪಕ್ಕದಲ್ಲಿ ಬಂದು ಆ ನದಿಯ ಪಕ್ಕದಲ್ಲಿ ಎಲ್ಲಾದ್ರೂ ಮೊಟ್ಟೆ ಇಟ್ಟರೆ ಬೇರೆ ಜೀವಿಗಳು ತಿಂತವೆಲ್ಲ. ಸೊ ಸ್ವಲ್ಪ ಹಿಡನ್ ಪ್ಲೇಸಿಗೆ ಬರ್ತವೆ. ಅದು ವರ್ಷ ಇಲ್ಲಿ ಬಂದಿರಬಹುದು. ಟೆಂಪರೇಚರ್ ಇಲ್ಲಿ ಸ್ವಲ್ಪ ಜೋರು ನೋಡಿ ಅಂತ ಒಳ್ಳೇದುಂಟಲ್ಲ. ಬಿಸಿ ಇದೆ. ಹೌದು. ಹೌದು. ಇಲ್ಲದಿದ್ರೆ ಮಾಯಿಶ್ಚರಿಗೆ ಇದಾಗುತ್ತೆ, ಅದು ಫಂಗಸ್ ಬರುತ್ತೆ ಮೊಟ್ಟೆ. ಹಾಗಾಗಿ ಅದಕ್ಕೆ ಟೆಂಪರೇಚರ್ ಗೊತ್ತಲ್ಲ, ಅದಕ್ಕೆ ಬಂದಿರ್ಬೋದು. ಮತ್ತೆ ಇಲ್ಲಿ ಅಡಿಕೆ ಇದಿರ್ಬೋದು ಮೋಸ್ಟ್ಲಿ. ಅದೇ ನೋಡಿ ಗೋಣಿ ಅದರ ಇಡೆಯಲ್ಲಿ. ಓಕೆ. ತನ್ನ ಮೊಟ್ಟೆನ ಪ್ರೊಟೆಕ್ಷನ್ಗೋಸ್ಕರ? ಹೌದು. ಬಟ್ ಮೊಟ್ಟೆ ಇಟ್ಬಿಟ್ಟು ಯಾಕೆ ಅಲ್ಲೇ ಕೂತಿದೆ ಅದು?
ಅದಕ್ಕೆ ಈಗ ಅದು ಡೋರ್ ಕ್ಲೋಸ್ ಇತ್ತಲ್ಲ, ಹೊರಗಡೆ ಹೋಗ್ಲಿಕ್ಕೆ ಆಗಿಲ್ಲ. ಇದರಲ್ಲಿ ಕಾದು ಕೂತ್ಕೊಳ್ತದೆ. ಅದು ಕಾದು ಕೂತ್ಕೊಳ್ತಿದ್ರೆ ಇದರ ಮೊಟ್ಟೆಯನ್ನು ಬೇರೆ ಯಾರಾದರೂ ಬಂದು ತಿಂತದೆ ಅಂತೇಳಿ, ಅಂದರೆ ಬೇರೆ ಹಾವುಗಳು ಅಥವಾ ಈ ಉಡಗಳು ಹಾಗೆ ಅಥವಾ ಬೇರೆ ಹಕ್ಕಿಗಳು ತಿಂತವಲ್ಲ, ಸೊ ಅದಕ್ಕೋಸ್ಕರ ಈ ಥರ ಹಿಡನಲ್ಲಿ ಇಟ್ಟಿರ್ತವೆ. ಸರ್ ಯು ಮೀನ್ ಟು ಸೇ ಒಂದು ಹಾವು ಮೊಟ್ಟೆ ಇಟ್ಟರೆ ಅದು ಮೊಟ್ಟೆ ಬಿಟ್ಟೇ ಹೋಗಲ್ಲ? ಅಲ್ಲ, ಹೋಗುತ್ತೆ. ನೀರು ಹಾವು ಮತ್ತು ಕಾಳಿಂಗ ಸರ್ಪ ಅವುಗಳಾದರೆ ಅದರ ಮೊಟ್ಟೆ ಜೊತೆ ಇರ್ತವೆ. ಇವನ್ ಹೆಬ್ಬಾವು ಕಾವು ಕೊಡ್ತದೆ. ಹಾವುಗಳಲ್ಲಿ ಒಂದೇ ಕಾವು ಕೊಡೋದು ಹೆಬ್ಬಾವು ಮಾತ್ರ. ಮೊಟ್ಟೆ ನಿಂಗೆ ಇಟ್ಕೊಳ್ಳುತ್ತೆ ಅದು ಮಾತ್ರ, ಹೆಬ್ಬಾವು ಮಾತ್ರ. ಮತ್ತು ಕಾಳಿಂಗ ಸರ್ಪ ಮತ್ತು ಇಂಥವು ಇದರ ಹತ್ತಿರ ಕಾದು ಕೂತ್ಕೊಳ್ತವೆ ಅಷ್ಟೇ. ಅವಕ್ಕೆ ಊಟ ಮತ್ತೆ ಕಾಯ್ಕೊಂಡು ಕೂತ್ಕೊಂಡು ಅಗತ್ಯ ಇಲ್ಲ ಸರ್ ಅದಕ್ಕೆ ಊಟ. ಅದಂದರೆ ಮನುಷ್ಯರ ಥರ ದಿವಸಕ್ಕೆ 3 ಸಲ ತಿನ್ನಲ್ಲ. ಅದು ಅದೇ 15 ದಿವಸಕ್ಕೊಮ್ಮೆ ಅಥವಾ 30 ದಿವಸಕ್ಕೊಮ್ಮೆ ಸಲ ಒಂದು ಆಹಾರ ಸಿಕ್ಕಿದ್ರೆ ಸಾಕು. ಅದಕ್ಕೆ ನೀರು ಬೇಕಾಗ್ತದೆ. ಹೌದು, ನೀರು ಬೇಕಾಗ್ತದೆ. ಬಟ್ ಇದಕ್ಕೆ ನೋಡಿ, ಇಲ್ಲಿ ನೀರು ಸಿಕ್ಕಿಲ್ಲ, ಒಳಗಡೆ ಬಾಕಿ ಆಗಿದೆ ಅಲ್ಲ. ಸೊ ಸರ್, ಉದಾಹರಣೆ ಸರೀಸೃಪಗಳು ಹಾವುಗಳು ಡೈಲಿ ಊಟ ಮಾಡಲ್ಲ? ಇಲ್ಲ, ಡೈಲಿ ಊಟ ಮಾಡೋದು ಮನುಷ್ಯರು ಮಾತ್ರ. ನಮಗೆ ಕೆಲವರಿಗೆ ಅಂತೂ 4-5 ಸಲ ಸಹ ಬೇಕಾದಿತ್ತು. ಇದಕ್ಕೆ ಆ ಥರ ಅಲ್ಲ, ಒಂದು 15 ದಿವಸಕ್ಕೆ ಒಮ್ಮೆ ಏನಾದರೂ ಆಹಾರ ಸಿಕ್ಕಿದ್ರೆ ಸಾಕು ಅದಕ್ಕೆ. ಅದಂದರೆ ನೋಡಿ, ಪರಿಸರದ ವಿರುದ್ಧ ಹೋಗೋದು ಮನುಷ್ಯರು ಮಾತ್ರ. 85 ಲಕ್ಷಕ್ಕಿಂತ ಜೀವರಾಶಿಗಳಿವೆ. ಅದೆಲ್ಲ ಅದಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಆಹಾರವನ್ನು ತಿಂತದೆ. ಮನುಷ್ಯರು ಮಾತ್ರ ನಮಗೆ ಎಷ್ಟು ಬೇಡದಿದ್ದರೂ ಸಹ ನಾವು ತಿಂತೇವೆ. ಅದಕ್ಕೋಸ್ಕರ ಅದಕ್ಕೆ ನೋಡಿ, ಯಾವುದೇ ಕಾಯಿಲೆ ಬರಲ್ಲ, ಯಾವುದು ಬರಲ್ಲ ನೋಡಿ ಹಾವುಗಳಿಗೆಲ್ಲ. ಸೊ ಆ ಥರ. ಸೊ ನಾವು ಹೌದು ಸರ್, ಹೌದು. ಈಗ ನಾವೊಂದು ಹಾವನ್ನು ರೆಸ್ಕ್ಯೂ ಮಾಡಿ, ಇದು ಚೆಕ್ಕಡ್ ಕೆಲ್ಬೇಕು ನೀರು ಹಾವು ಅಂತ ಹೇಳ್ತೇವೆ. ನೀರು ಹಾವು? ಹೌದು. ಕಚ್ಚತ್ತೆ. ಇದು ಅಟ್ಟಾಡಿಸ್ಕೊಂಡು ಕಚ್ಚತ್ತೆ ತುಂಬ. ಹೌದು, ತುಂಬ ಅಗ್ರೆಸಿವ್ ಹಾವು ಇದು. ಹೌದು. ರೆಸ್ಕ್ಯೂ ಮಾಡುವಲ್ಲ ಇದನ್ನು. ಅದು ಹಿಡಿಬೇಕಲ್ಲ. ಬ್ಯಾಟ್, ಕ್ರಿಕೆಟ್ ಟೆನ್ನಿಸ್ ಬ್ಯಾಟ್ ತಂದ್ಬಿಟ್ಟಿದ್ದೀರಾ? ಇಲ್ಲ ಸರ್, ಅದು ಅಂದರೆ ನನ್ನ ಇದರಲ್ಲಿ ಕಿಟ್ ಉಂಟು. ಕಿಟ್ ಅಂತ ಹೇಳಿದ್ರೆ ಕೊಂಡೋಗ್ಲಿಕ್ಕೆ ಈಸಿ ಆಗ್ತದಲ್ಲ ಬೈಕಲ್ಲಿ. ಸೊ ಬ್ಯಾಗ್ ಮತ್ತೆ ಸ್ಟಿಕ್ ಉಂಟು ಇದರಲ್ಲಿ. ಇದು ನಿಮ್ಮ ಕಿಟ್ಟಾ? ಹೌದು. ಓ, ನಮ್ಮ ಸ್ನೇಕ್ ಶಾಪ್ ಕಿಟ್ ಥರ ಅಲ್ಲ ಸ್ನೇಹಿತರೆ, ಇದು ಬೇರೆ ಕಿಟ್ ಇದು. ಹೌದು, ನಮ್ಮದು ಲೋಕಲ್ ಕಿಟ್ ಸರ್. ನೋಡಿ, ಇದು ನಾವು ಮಾಡುವಂಥದ್ದು. ಸುಮ್ಮನೆ ಒಂದು ಬಿದಿರದ್ದು ಕಡ್ಡಿ, ಅದಕ್ಕೆ ಒಂದು ಸ್ಟೀಲ್ ಅಷ್ಟೇ, ಕೊಕ್ಕೆ ಅಷ್ಟೇ, ಅದು ಎತ್ತಲಿಕ್ಕೆ ಅಷ್ಟೇ. ಇದರಲ್ಲಿ 100 ಹಾವು ಕಮ್ಮಿ ಅಂದ್ರೆ ಅಷ್ಟು ಇಡ್ಲಿಕ್ಕೆ ಆಗಲ್ಲ, ಒಳಗಡೆ ಜಗಳ ಮಾಡ್ಕೊಳ್ತದಲ್ಲ. ಅದಕ್ಕೆ ಒಂದನ್ನೇ ಹಾಕೋದು, ಒಂದು ಬ್ಯಾಗಿಗೆ ಒಂದೇ ಹಾವು ಹಾಕ್ತೀವಿ. ಹೌದು ಸರ್. ಓ, ಈಗ ಪ್ಲಾಸ್ಟಿಕ್ ಬಾಟಲ್ ಹಾಕ್ತಾರಲ್ಲ, ಹಂಗೆ ಹಾಕಲ್ಲ ನೀವು? ಅದಕ್ಕೆ ವೆಂಟಿಲೇಷನ್ ಅಲ್ಲಿ ಪ್ರಾಬ್ಲಮ್ ಬರುತ್ತಲ್ಲ, ತೂತ್ ಮಾಡ್ತೀವಿ ತುಂಬ ಸಲ. ಬಟ್ ಇದು ಅದಕ್ಕೆ ಕಂಫರ್ಟಬಲ್ ಇರುತ್ತೆ. ಹೌದು. ಇದಂದ್ರೆ ಫುಲ್ ತುಂಬಾ ತೆಳುವು ಬಟ್ಟೆ ಇದು. ನಿಮ್ಗೆ ಈ ತರ ನೋಡಿದ್ರೆ ಕಾಣುತ್ತೆ ನೋಡಿ, ಆ ಕಡೆ ಟ್ರಾನ್ಸ್ಪರೆಂಟ್ ಬಟ್ಟೆ. ಸೊ ಕಂಫರ್ಟಬಲ್. ಇದು ನಾವು ಸಾಮಾನ್ಯವಾಗಿ ನೋಡಿ, ಇದು 30-40 ತನಕ ಸಹ ಮೊಟ್ಟೆ ಇಡ್ತದೆ. 40 ಮೊಟ್ಟೆ ತನಕ ಸಹ ಇಡ್ತದೆ. 40 ಮೊಟ್ಟೆ? ಹಾಗಂತೇಳಿ ಒಮ್ಮೆ ಮೊಟ್ಟೆ ಇಟ್ಟರೆ 30-40 ಮೊಟ್ಟೆ ಇಟ್ಟರೆ ಸಹ ಒಂದು ವರ್ಷಕ್ಕಾಗುವಾಗ ಅಲ್ಲಿ ಉಳಿಯೋದು 1 ಅಥವಾ 2 ಹಾವು ಮಾತ್ರ. ಯಾಕಂದರೆ ಬೇರೆ ಹಕ್ಕಿಗಳು ತಿಂತವೆ ಅಥವಾ ಉಡಗಳು ತಿಂತವೆ, ಮೂಸಿ ತಿಂತವೆ, ಬೇರೆ ಜೀವಿಗಳು ತಿಂತಾ ಇರ್ತವೆ. ಇದೆ 85 ಲಕ್ಷ ಜೀವರಾಶಿ ಉಂಟಂತ ಹೇಳಿದಲ್ಲ, ಎಲ್ಲ ಜೀವಿಗಳು ಒಂದಕ್ಕೊಂದು ತಿಂದು ಬ್ಯಾಲೆನ್ಸ್ ಮಾಡ್ತವೆ. ಆಹಾರ ಸರಪಳಿ. ಹೌದು, ಆ ಥರ. ಬಟ್ ಚಿಕ್ಕದಿದ್ದಂಗೆ ಸರ್, ಮರಿನ ಅದು? ಮರಿಯಿಲ್ಲ ಸರ್, ಅಷ್ಟೇ. ಅಡಲ್ಟೇ? ಹೌದು, ಅಡಲ್ಟ್. ಅವುಗಳು ಮೇಟಿಂಗ್ ಹೆಂಗೆ? ಮರಿ ಮೊಟ್ಟೆ ಇಡಿದಲ್ಲ, ಮೇಟಿಂಗ್ ಹೆಂಗೆ ಸರ್ ಅದು? ಅದು ಅದೇ ವರ್ಷಕ್ಕೆ ಕೆಲವು ಹಾವುಗಳು ವರ್ಷಕ್ಕೆ 2 ಸಲ ಮೇಟಿಂಗ್ ಮಾಡ್ತವೆ. ಕೆಲವು ಹಾವುಗಳು, ಈಗ ನಾಗರವೆಲ್ಲ ವರ್ಷಕ್ಕೆ 1 ಸಲ. ಚಿಕ್ಕ ಜಾತಿ ಹಾವುಗಳು ವರ್ಷಕ್ಕೆ 2 ಸಲ ಮೊಟ್ಟೆ ಇಡ್ತವೆ. ಬಟ್ ಮೀಟಿಂಗು ವರ್ಷಕ್ಕೆ 1 ಸಲ 2 ಸಲ ಅಷ್ಟೇ? ಓಕೆ, ಆ ಥರ. ಹೌದು ಅಷ್ಟೇ. ಈ ಡೈಲಿ ಸಲ ಆ ಥರ ಎಲ್ಲ ಇರಲ್ಲ? ಇಲ್ಲ, ಆ ಥರ ಅಲ್ಲ. ಈಗ ಪ್ರಾಣಿಗಳಲ್ಲಿ ಅದಕ್ಕೆ ಎಷ್ಟು ಅಂದರೆ ಅದರ ಸಂತಾನಾಭಿವೃದ್ಧಿಗೋಸ್ಕರ ಮಾತ್ರ ಅವುಗಳು ಮೇಟಿಂಗ್ ಮಾಡುವಂಥದ್ದು. ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡೋದು ಮನುಷ್ಯರು ಮಾತ್ರ. ಅದಕ್ಕೆ ನಾನು ಯಾವಾಗಲೂ ಮನುಷ್ಯರೇ ದೂರ್ತಾ ಇರ್ತೀನಿ ಹಾಗೆ ಹೆಚ್ಚಾಗಿ. ಅಂದರೆ ಅದು 85 ಲಕ್ಷ ಜೀವರಾಶಿಗಳಿದ್ದರೆ ಸಹ ಪರಿಸರದ ವಿರುದ್ಧ ಹೋಗೋದು ಮನುಷ್ಯರು ಮಾತ್ರ. ಹಾವುಗಳಾಗಿರಲಿ ಅಥವಾ ಯಾವುದೇ ಪ್ರಾಣಿಗಳಾಗಲಿ ಪರಿಸರ ಸಮತೋಲನಗೋಸ್ಕರ ಮಾಡೋದಕ್ಕೋಸ್ಕರ ಮಾತ್ರ ಆಹಾರವನ್ನು ತಿನ್ನುವಂಥದ್ದು. ಅದು ಬದುಕ್ತದೆ, ಇತರರನ್ನ ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ತದೆ. ಮನುಷ್ಯರ ಆ ಥರ ನೀನು ಬದುಕಬೇಡ, ನಾನು ಮಾತ್ರ ಇರ್ತೇನೆ ಅಂತೇಳಿ ಆ ಥರ. ನೀವಿರುವ ಆ ಥರ. ಸೂಪರ್. ಈಗ ಹಿಡಿತೀರ ಇದನ್ನ? ಹೌದು ಸರ್, ಹೌದು. ಈಗ ವಿಷಯ ಇಲ್ಲ ಅದಕ್ಕೆ? ಇಲ್ಲ, ಇದರಲ್ಲಿ ವಿಷಯ ಇಲ್ಲ. ಬಟ್ ಹಿಡ್ಕೊಂಡು ಮೊಟ್ಟೆ ಯಾರು ನೋಡ್ಕೋತಾರೆ? ಮೊಟ್ಟೆ ನಾನು ತಗೊಂಡು ಹೋಗ್ತೇನೆ, ಅದರ ಒಟ್ಟಿಗೆ ಇಟ್ಟು ಮೊಟ್ಟೆಯಿಂದ ಮರಿ ಬಂದ ನಂತರ ಅದನ್ನು ರಿಲೀಸ್ ಮಾಡ್ತೇನೆ. ಹಾಗೆ. ನೀವು ಮರಿ ಮಾಡಿಸ್ತೀರಾ? ಹೌದು. ಅವ್ರ ಮಮ್ಮಿ ಬೇಜಾರಾಗಲ್ವಾ? ಇಲ್ಲ, ಅದರ ಅಮ್ಮನನ್ನು ಒಟ್ಟಿಗೆ ಇಟ್ಟಿರ್ತೇನೆ ಬಾಕ್ಸಲ್ಲಿ, ಮರದ ಬಾಕ್ಸ್. ಹೌದು. ವಾವ್ ಸ್ನೇಹಿತರೆ, ನಾನು ಇದೇ ಫಸ್ಟ್ ಟೈಮ್ ಲೈಫಲ್ಲಿ ನೋಡ್ತಾ ಇರೋದು. ನಮ್ಮ ಸ್ನೇಕ್ ಕಿರಣ್ ತಾಯಿನ ಮೊಟ್ಟೆನೆಲ್ಲ ಎತ್ಕೊಂಡು ಹೋಗ್ತಾರೆ. ಎಲ್ಲಿ ಇಟ್ಕೋತೀರಾ? ಇದನ್ನ ಮನೆಯಲ್ಲಿ. ಎಲ್ಲಿ ಮನೆ? ಅದೇ ನಂದು ಬಂಟ್ವಾಳದಲ್ಲಿ ಒಗ್ಗಾಗ್ತದೆ. ಸೊ ಈಗ ಅರಣ್ಯ ಇಲಾಖೆಗೆ ಅವರು ಪರ್ಮಿಷನ್ ಕೇಳಲಿಕ್ಕೆ ಉಂಟು, ಅವರು ಲೆಟ್ರ್ ಕೊಡ್ತಾರೆ. ಅದರ ನಂತರ ನಾನು ಮನೆಯಲ್ಲಿ ಇಡ್ಬೋದು. ಸೊ ಅದರ ನಂತರ ಅವರ ಮುಖಾಂತರವೇ ನಾನು ರಿಲೀಸ್ ಮಾಡ್ತೇನೆ. ಇಲ್ಲ, ನಾವು ನಮಗೆ ಬೇಕಾದಾಗೆ ಮಾಡಲಿಕ್ಕಿಲ್ಲ. ಏನಿದ್ರು ಅರಣ್ಯ ಇಲಾಖೆಯ ಗೈಡ್ಲೈನ್ಸಲ್ಲೇ ಆಗಬೇಕಿದು. ಓಕೆ, ಹೌದು. ಈಗ ಎತ್ಕೋತೀರಾ? ಹೌದು ಸರ್. ಈ ತಗೊಂಡಿಗೆ ಅರಣ್ಯ ಇಲಾಖೆ ಆಫೀಸ್ಗೆ ಹೋಗಿ ತಗೋತೀರಾ? ಹೌದು. ಸರ್ ಓಡಿಸ್ಕೊಂಡ್ಬರ್ತಿದ್ರಲ್ಲ? ಸ್ವಲ್ಪ ಈಗ ನೋಡಿ ಎಷ್ಟು ಸಾಫ್ಟಾಗಿ ಉಂಟಲ್ಲ, ಸಡನ್ನಾಗಿ ನೋಡಿ ಎಷ್ಟು ಸ್ಪೀಡ್ ಆಗುತ್ತೆ ಅಂತೇಳಿ. ಇದೇನೋ ಸ್ವಲ್ಪ ಕ್ವಾಯಿಟ್ ಉಂಟು.
ಸ್ವಲ್ಪ ಕ್ವಾಯ್ಟ್ ಉಂಟು, ಸ್ವಲ್ಪ ಫಾಸ್ಟ್ ಆದರೆ ಸ್ಪೀಡ್ ತಗೊಂಡ್ರೆ ಜಬಕ್ಕಂತ ಕಚ್ಚತ್ತೆ. ಇದು ಮಾತ್ರ ಸ್ವಲ್ಪ ಅಗ್ರೆಸಿವ್ ಹಾವು, ಅಟ್ಟಾಡಿಸ್ಕೊಂಡು ಕಚ್ಚೋದಿದೆ ಹಾವು ಮಾತ್ರ. ಅಟ್ಟಾಡಿಸ್ಕೊಂಡು ಕಚ್ಚೋ ಹಾವು ನೋಡಿ ಇದು. ಇದು ನೋಡೋದು ನಾಗರಾವ್ ಥರನೇ ಇದೆಯಲ್ಲ ಫೀಲ್. ಹಾಂ, ಕಲರ್ ಆ ಥರ ಇರ್ತದೆ. ಕೆಲವರಂತೂ ಇಲ್ಲಿ ನಮ್ಮ ತುಳುನಾಡಿನಲ್ಲಿ ಇದೇ ಹಾವು ದೊಡ್ಡದಾಗಿ ಕನ್ನಡಿ ಹಾವು ಆಗ್ತದೆ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಅಲ್ಲ, ಇದು ಬೇರೆನೇ ಜಾತಿಯ ಹಾವು, ಅದು ಬೇರೆನೇ. ಕನ್ನಡಿ ಹಾವು ಅಂದರೆ ಯಾವುದು? ಕನ್ನಡಿ ಹಾವು ಅಂತ ಹೇಳಿದ್ರೆ ಕೊಳಕುಮಂಡಳ ಅಂತ ಹೇಳ್ತೀವಲ್ಲ, ಓಹೋ ಆ ಥರ. ಬಟ್ ಅದು ಹೆವಿ ಪಾಯ್ಸನ್. ಹಾಂ, ಅದು ಹೆವಿ ಅಂತ ಹೇಳಿಲ್ಲ, ಹೌದು. ಅದಂದರೆ ಮನುಷ್ಯರು ಸಾಯೋದಿಲ್ಲ, 90% ಜನರು ಸಾಯೋದು ಹಾವಿನ ವಿಷದಲ್ಲಿ ಅಲ್ಲ, ಅದರ ಹೆದರಿಕೆಯಲ್ಲಿ. ಹೌದು ಸರ್, ಕಚ್ಚುತ್ತಲ್ಲ? ಇಲ್ಲ ಸರ್, ಆ ಥರ ಏನಲ್ಲ. ಕಾಳಿಂಗ ಸರ್ಪ ಕಚ್ಚಿದ್ರೆ ಮಾತ್ರ ಮನುಷ್ಯರು ಸಾಯ್ತಾರೆ. ಮನುಷ್ಯರನ್ನು ಸಾಯಿಸುವಂಥ ವಿಷಯ ಇಲ್ಲ, ಸುಮ್ಮನೆ ಪ್ಯಾನಿಕ್ ಆಗಿ ಜಾಸ್ತಿ ಜನ ಸಾಯುವಂಥವ್ರು ಇದ್ದಾರೆ. ಕೊಳಕುಮಂಡಲ ಕಚ್ಚಿದ್ರೆ ಸಾಯ್ತಾರೆ ಅಂತ ಹೇಳ್ತಾರಲ್ಲ ಸರ್? ಇಲ್ಲ ಸರ್, ಅಂದರೆ ಅದೇ ಅಂದರೆ ಯಾವ ಪಾರ್ಟಿಗೆ ಕಚ್ತದೆ ಅಲ್ಲಿ ಮಾತ್ರ ಪ್ರಾಬ್ಲಮ್ ಆಗುತ್ತೆ. ನಾವು ಕರೆಕ್ಟಾಗಿ ಫಸ್ಟ್ ಏಡ್ ಮಾಡಿ ಹಾಸ್ಪಿಟ್ಲಿಗೆ ಹೋದರೆ ಏನಾಗಲ್ಲ, ಜೀವಕ್ಕೇನು ಅಪಾಯ ಇಲ್ಲ. ಓಕೆ. ಸೊ ಹಾಗೆ ನಾಗರಹೊಸ ಅಷ್ಟೇ, ಅದಕ್ಕೆ ಬಿಗ್ 4 ಅಂತ ಹೇಳ್ತೇವೆ. ಮೆಡಿಸಿನ್ ಮಾಡೋದಿದ್ದರೆ, ಆ್ಯಂಟಿವೆನಮ್ ಮಾಡೋದಿದ್ದರೆ, ಹಾಸ್ಪಿಟ್ಲಿಗೆ ಹೋಗೋದಿದ್ದರೆ ಮನುಷ್ಯ ಸಾಯುವ ಚಾನ್ಸಸ್ ಉಂಟು. ಅದು ಬಿಟ್ಟು ಪ್ರಥಮ ಚಿಕಿತ್ಸೆ ಮಾಡಿ ನಾವು ಹಾಸ್ಪಿಟ್ಲಿಗೆ ಹೋದರೆ ನಮ್ಮ ಜೀವಕ್ಕೇನು ಭಯವಿಲ್ಲ. ಸೊ ಈಗ ಹಾವಿನ ವಿಷಯಕ್ಕೆ ಮೆಡಿಸಿನ್ ಇದೆ? ಹೌದು ಸರ್, ಹೌದು. ನಮ್ಮ ಇಲ್ಲಿ 4 ಹಾವುಗಳಿವೆ, ವಿಷದ ಹಾವುಗಳು. ನಾಗರ ಹಾವು, ಕೊಳಕುಮಂಡಳ ಹಾವು ಅಂದರೆ ಕನ್ನಡಿ ಹಾವು ಅಂತ ಹೇಳ್ತೇವೆ ಅದಕ್ಕೆ, ಅಥವಾ ಕಟ್ಟಕಡಂಬಲೆ, ಕ್ರೇಟ್ ಅಂತ ಕರೀತಾರೆ. ಕಾಮನ್ ಕ್ರೇಟ್ ಅದೇ ಕೋಬ್ರಾ. ಸೊ ಅದಕ್ಕೆಲ್ಲ ಒಂದೇ ಆ್ಯಂಟಿವೆನಮ್ ಇರುವಂಥದ್ದು ಇಲ್ಲಿ. ಯಾವುದೇ 4 ಹಾವು ಕಚ್ಚಿದ್ರೆ ಸಹ ಕೊಡೋದು ಒಂದೇ ಆ್ಯಂಟಿವೆನಮ್ ಇಲ್ಲಿ. ಓಕೆ. ಹಾಗೆ. ಸೊ ಈಗ ನಿಮ್ಮ ಕಡೆ ಉಸಿರಾಡೋಕ್ಕೆ ಅವಕಾಶ ಇದೆ? ಹೌದು ಸರ್, ಗಾಳಿ ಅಲ್ಲಾಡುತ್ತೆ ಇದರಲ್ಲಿ. ಸೊ ಇದು ಹಾವು ಆಯಿತು. ನೆಕ್ಸ್ಟ್ ಮೊಟ್ಟೆಗಳನ್ನು ಕೊಯ್ಯಬಾಡ್ಗಂದಿತ್ತೆ, ಬಡ್ಚಿದ್ದು ಸಾಫ್ಟ್ ಉಂಟು ಅಂದರೆ ಅಡಿಟ್ ಒಂಚೂರು ಪಾಡ್ಗ, ಚೂರು ಕೊಯ್ಯ ಪಾಡ್ಗ, ತೋಡ ರೀತಿ ಇತ್ನ ಬಸ್ ತೋಡ ಬಸ್. ಯಾಕೆ ಸರ್, ಏನಾಯ್ತು? ಅದು ಮೊಟ್ಟೆ ಅದಕ್ಕೆ ಡ್ಯಾಮೇಜ್ ಎಲ್ಲ ಆಗದ ಹಾಗೆ ಅಡಿಗೆ ಸ್ವಲ್ಪ ಮರಳಾಗ್ತೇವೆ. ಅದರ ನಂತರ ಇದು ಸಾಫ್ಟ್ ಕ್ಲೋತ್ ಹಾಕಿ ಇದರ ಮೇಲೆ ಇಟ್ಟು ಬಿಡ್ತೇವೆ ಹಾಗೆ. ಓಕೆ. ಅಂದರೆ ನಾವು ಈಗ ಟ್ರಾನ್ಸ್ಪೋರ್ಟ್ ಮಾಡುವಾಗ ಅದಕ್ಕೆ ಡ್ಯಾಮೇಜ್ ಆಗದ ಶೇಕ್ ಆಗಿ ಹೊಡೆದೋಗಿ. ಹೌದು. ಸೊ ಅದು ಸಾಫ್ಟ್ ಇರುತ್ತೆ? ಹೌದು. ಸಾಫ್ಟ್ ಅಂತ ಹೇಳಿದ್ರೆ ಈ ನಮ್ಮ ಕೋಳಿ ಮೊಟ್ಟೆ ಥರ ಟೈಟ್ ಇರಲ್ಲ, ನಿಮಗೆ ಫೀಲ್ ಮಾಡಿಸ್ತೇನೆ, ಸಾಫ್ಟ್ ಇರುತ್ತೆ, ರಬ್ಬರ್ ಟ್ಯೂಬ್ ಥರ ಇರುತ್ತೆ ಮೊಟ್ಟೆ. ಸೊ ಅದು ಅಂದರೆ ಶೇಪು ರೌಂಡ್ ಇರಲ್ಲ ನೋಡಿ, ಅದು ಒಟ್ರಾಶಿ ಒಂಥರ ಗುಳ್ಳೆ ಇರುತ್ತೆ ನೋಡಿ. ಓಕೆ, ನೈಸ್. 6,000 ಹಾವು ಹಿಡಿದ್ಬಿಟ್ಟಿದ್ದೀರಿ? ಹೌದು ಸರ್, ಹಾವು ಮತ್ತೆ ಬೇರೆ ಸಹ ಇವನ್ ಲೆಪರ್ ಸಹ ರೆಸ್ಕ್ಯೂ ಮಾಡಿದ್ದೇವೆ ನಾವು ಇಲ್ಲಿ. ಲೆಪರ್ಡ್ ಚಿರತೆ ನಮ್ಮ ಊರಲ್ಲಿ ಉಂಟು ಇಲ್ಲಿ ಹಾಗೆ. ಬಾವಿಗೆ ಹೌದು ಬಾವಿಗೆ ಬಿದ್ದ ಚಿರತೆ ಇರಬಹುದು, ಅಥವಾ ಬೇರೆ ವನ್ಯಜೀವಿಗಳು ಸಹ. ಕಳೆದ ವಾರದಲ್ಲಿ ನೀವು ಬಂದಿದ್ರೆ ಇದೆಲ್ಲ ಇತ್ತು ನನ್ನ ಹತ್ರ, ಮೂಷಿಕ ಜಿಂಕೆ, ಮೋಸ್ಡಿಯರ್ ಅಂತ ಹೇಳ್ತೀವಿ ಇಲ್ಲಿ, ಚಿಕ್ಕ ಜಾತಿಯ ಜಿಂಕೆ. ಹೌದು, ಅದು ರೆಸ್ಕ್ಯೂ ಮಾಡಿದ್ದೆ, ಮನೇಲಿತ್ತು. ಅದು ಆಯಿತು, ರಿಲೀಸ್ ಮಾಡಿದ್ವಿ ಅದನ್ನು. ಮತ್ತೆ ಇದಿತ್ತು ನಮ್ಮ ಪಾಮ್ ಸಿವೆಟ್ ಕ್ಯಾಟ್ ಅಂತೇಳಿ, ಮರಬೇಕು ಅಂತ ಹೇಳ್ತೇವೆ, ಕಾಬೇಕು ಅಂತ ಹೇಳ್ತೀರಿ, ಅದು ಇತ್ತು. ಹೌದು, ಅದು 8 ಆಗಿದ್ದಿತ್ತು, ಚಿಕ್ಕ ಮರಿ ಇತ್ತು. ಅದು ಈ ಸಲಕ್ಕೆ ಸಾಧಾರಣ ಒಂದು 3 ಮರಿ ಸಿಕ್ಕಿತ್ತು. ಮತ್ತು ಮಾನಿಟರ್ ಲಿಸರ್ಡ್ ಇದ್ದು ಮರಿ ಇತ್ತು, ಅದು ಮೊಟ್ಟೆ ಸಿಕ್ಕಿತ್ತು. ಅದ್ರದ್ದು ಮೊಟ್ಟೆ ಸಿಕ್ಕಿತ್ತು. ಸೊ ಅದನ್ನು ಹ್ಯಾಚಿಂಗ್ ಮಾಡಿಸಿ ಮತ್ತೆ ರಿಲೀಸ್ ಮಾಡಿದ್ವಿ. ಹೌದು. ಅದಕ್ಕೆಲ್ಲ ವ್ಯವಸ್ಥೆ ಏನು ಇರಬೇಕಲ್ಲ? ವ್ಯವಸ್ಥೆ ಏನಿಲ್ಲ ಸರ್, ಅದೇ ನಮ್ಮದು ಲೋಕಲ್, ನಮ್ಮದು ಜುಗಾಡ್ ಮಾಡಿದ್ದೇವೆ ಅದನ್ನು ಅಷ್ಟೇ. ಜುಗಾಡ್ ಹಾಗೆ, ಪಕ್ಕ ಲೋಕಲ್. ಬಂತ ಮರಳ ಹೇಗಿದ್ದೀರಾ? ಗುಡ್. ಸೊ ಈ ಥರ ಮರಳು ಹಾಕೊಂಡು? ಹೌದು, ಈ ಥರ ಮರಳು ಹಾಕಿದ್ದೀವಿ, ಯಾಕೆಂದರೆ ಅದಕ್ಕೆ ಡ್ಯಾಮೇಜ್ ಆಗದ ಹಾಗೆ. ಸ್ವಲ್ಪ ಸಾಫ್ಟ್ ಬಟ್ಟೆ. ಇದು ಮೊಟ್ಟೆ ನೀವು ನೋಡಿ ಸರ್, ಫುಲ್ ಲೈಟಾಗಿ ಫೀಲ್ ಮಾಡಿ. ಮುಟ್ಬೋದು ನೋಡಿ ಅಂತೆ ಮೊಟ್ಟೆ ನೋಡಿ, ಅದು ಕೋಳಿ ಮೊಟ್ಟೆ ಥರ ಇದಿಲ್ಲ. ಓಕೆ. ಇದು ನೋಡಿ, ಈ ಥರ ಜಾಯಿಂಟ್ ಆಗಿರ್ತದೆ ನೋಡಿ. ಹೆಂಗೆ? ಹೌದು, ಅದು ಇಡುವಾಗ ಒಮ್ಮೆಲೆ ಇರ್ತದೆ, ಅದರಲ್ಲಿ ಒಂಥರ ಅಂಟು ಟೈಪ್ ಇರುತ್ತೆ, ಅದು ಇಡುವಾಗ ನೋಡಿ ಒಂದಕ್ಕೊಂದು ಅಂಟದೆ, ಲಿಕ್ವಿಡ್ ಬರುತ್ತೆ. ಹೌದು. ಸೊ ಅದು ನೇಚರಲ್ಲೇ ಕೊಟ್ಟಿರುವಂತಹ ವ್ಯವಸ್ಥೆ ಅದಕ್ಕೆ, ಈ ಥರ ಅಂಟ್ಕೋಬೇಕು ಅಂತ. ಹೌದು. ಓಕೆ. ಸೊ ಈಗ ನೀವು ಬಿಡ್ಸೋಕೆ ಹೋಗಲ್ಲ ಅದನ್ನು? ಇಲ್ಲ, ಹಾಗೆ ಇಡುವುದು, ಏನೋ ಡ್ಯಾಮೇಜ್ ಮಾಡಲಿಕ್ಕೆ ಹೋಗಲ್ಲ ನೋಡಿ, ಇದ್ದಾಗಿರುತ್ತೆ. ಅಲ್ಲ, ಈಗ ಒಂದೊಂದು ಸೆಪರೇಟ್ ಬಿಡಿಸಿಟ್ರೆ ಏನಾಗುತ್ತೆ? ಅಲ್ಲ, ಸ್ವಲ್ಪ ಡ್ಯಾಮೇಜ್ ಆಗುತ್ತಲ್ಲ, ಓಕೆ. ಯಾಕೆ ಸುಮ್ಮನೆ ಡಿಸ್ಟರ್ಬ್ ಮಾಡೋದು ಅಂತೇಳಿ. ಈಗ ಆರಾಮ್ಸೆ ಉಂಟು, ಇದೀಗ ಗಾಳಿ ಹೊಡೆಯೋದಿಲ್ಲ ಅದಕ್ಕೆ. ನೀವು ಮುಚ್ಚಿ ಅದು ಉಸಿರಾಡದೇ ಇರುತ್ತೆ, ಪರವಾಗಿಲ್ಲ. ಸ್ವಲ್ಪ ಸದ್ಯಕ್ಕೆ, ಬಟ್ ಗಾಳಿ ಬೇಕು ಇದಕ್ಕೆ, ಗಾಳಿ ಬೇಕು, ನೀರು ಸಹ ಬೇಕು, ಗಾಳಿ ಸಹ ಬೇಕು, ನೀರು ಸಹ ಬೇಕು. ನಿಮಗೆ ಹೌದು, ನೀರು ಯಾಕೆ ಅಂತ ಹೇಳಿದ್ರೆ ಅದು ಈ ಥರ ನೋಡಿ, ಅದು ಬ್ರೀದ್ ಮಾಡುತ್ತೆ. ಹೀಗಲ್ಲ, ನಾವು ಅದರ ಪಕ್ಕದಲ್ಲಿ ನೀರಿಟ್ಟಿರ್ತೇವೆ, ಆ ನೀರು ಮಾಯ್ಶ್ಚರ್ ಆದ ನೀರು, ವೇಪರ್ ಆದ ನೀರು ಇದಕ್ಕೆ ಸಿಗುತ್ತೆ ಮೊಟ್ಟೆಗೆ. ಸರ್, ಪಕ್ಕದಲ್ಲಿ ನೀರಿನ ಬಟ್ಲಿಟ್ರೆ ಅದರ ಇದು ನಾವು ಡೈರೆಕ್ಟ್ ಈಗ ಮೊಟ್ಟೆ ಮಾತ್ರ ಇಡುವುದಿಲ್ಲ, ಇದರ ಪಕ್ಕದಲ್ಲಿ ನೀರು ಸಹ ಇಟ್ಟಿರ್ತೇವೆ. ಸ್ವಲ್ಪ ಹೀಟಿಗೋಸ್ಕರ ಬೈಹುಲ್ಲು ಸಹ ಇಟ್ಟಿರ್ತೇವೆ. ಬೈಹುಲ್ಲು ಹೀಟನ್ನು ಪ್ರೊಡ್ಯೂಸ್ ಮಾಡ್ತದೆ. ಇದು ನೀರು ಸ್ವಲ್ಪ ಡ್ರೈ, ಅದು ಗೊತ್ತಾಗುತ್ತೆ. 2-3 ಡೇಸಿಗೊಮ್ಮೆ ನೀರು ಖಾಲಿ ಆಗ್ತದೆ ಅಲ್ಲಿ ಇಟ್ಟ ನೀರು, ಅದು ಇದಕ್ಕೆ ಬರುತ್ತೆ, ವೇಪರ್ ಆಗಿ ಇದಕ್ಕೆ ಸಿಗುತ್ತೆ. ಹೌದು, ಜೀವ ಇದೆ, ಅದೇ ಡೆವಲಪ್ ಆಗೋದಲ್ಲ ಸರ್. ಹೌದು. ಹೌದು.
ಸೂಪರ್. ಹಾಗೆ. ಬಟ್ ನೀವು ಹೇಳಿದ್ರೆ ಈಗ ಪ್ರಕೃತಿ ಮಧ್ಯೆ ಅದೇನು ಮರಿ ಇಟ್ಟರೆ ಬೇರೆ ಬೇರೆ ಪ್ರಾಣಿಗಳು ಅಥವಾ ಪಕ್ಷಿಗಳು ತಿಂದು 1-2 ಉಳಿಸುತ್ತೆ, 40-50 ಮೊಟ್ಟೆಲಿ ಅಥವಾ 3-4 ಉಳಿಬೋದು. ಈಗ ನೀವು ಇಷ್ಟು ತೊಗೊಂಡು 40 ಮರಿ ಮಾಡ್ತೀರಾ? ಹೌದು. ಸಾಧಾರಣ ನಾವು ಮನೇಲಿ ಇಟ್ಟರೆ ಆಲ್ಮೋಸ್ಟ್ ಬರುತ್ತೆ. ಲಾಸ್ಟ್ ಟೈಮ್ ಅಲ್ಲಿ ಸಿಕ್ಕಿತ್ತು 18 ಸಿಕ್ಕಿತ್ತು. 18ರಲ್ಲಿ ಸೇಮ್ ಇದರದ್ದು ಸಿಕ್ಕಿತ್ತು ನನಗೆ, ಚಕಡಿಕೆಲ್ಲ ಬೇಕು ನೀರು ಹಾವಿದ್ದು. ಅದರಲ್ಲಿ 18 ಮೊಟ್ಟೆ ಸಿಕ್ಕಿತ್ತು. 18ರಲ್ಲಿ 18 ಬಂದಿದೆ. ಹೆಬ್ಬಾವಿದು ಸಿಕ್ಕಿದೆ. ರೀಸೆಂಟ್ ಉಡೋದು ಸಿಕ್ಕಿತ್ತು, ಅದು ಬಂದಿದೆ. 100% ಬಂದಿದೆ ರಿಸಲ್ಟ್. ಅಂದರೆ ಮುಂಚೆ ನಮಗೆ ಗೊತ್ತಿರಲಿಲ್ಲ, ಆ ಟೈಮಲ್ಲಿ ನಾವು ನೀರು ಇಡ್ತಾ ಇರಲಿಲ್ಲ. ನೋಡಿ ಕೆಲವು ಸ್ವಲ್ಪ ಹಾಳಾಗ್ತಾ ಇತ್ತು ಮೊಟ್ಟೆ ಎಲ್ಲ. ಈಗ ಮಾಡುವಂಥ ಮೆಥಡ್ ಅಂದರೆ ಅದೇ ಎಕ್ಸ್ಪೀರಿಯನ್ಸ್, ಅದೇ ಕಲಿಸ್ತಾ ಉಂಟು ನಮಗೆ, ನೇಚರೇ ನಮಗೆ ಕಲಿಸ್ತಾ ಉಂಟು ನಾವು ಅದರ ಬಗ್ಗೆ ಹೋದರೆ. ಹಾಗೆ. ಸೊ ಎಲ್ಲಿ ಕಲ್ತ್ರಿ ಇದೆಲ್ಲ ನೀವು? ಇದೆಲ್ಲ ನನ್ನ ಒಬ್ಬರು ಅಂದರೆ ಸ್ಟಾರ್ಟಿಂಗ್ ನನಗೆ ಯಾರು ಸಿಕ್ಕಿರಲಿಲ್ಲ, ಮತ್ತು ನಮಗೆ ಗುರುರಾಸನಿಲ್ಲ ಅಂತೇಳಿ ಸಿಕ್ಕಿದರು, ಉಡುಪಿಯವರು. ಸೊ ಅವರ ಮುಖಾಂತರ ಕೆಲವು ಮಾಹಿತಿ ಬಂತು. ಮತ್ತು ಬೇರೆ ಬೇರೆ ರೆಸ್ಕ್ಯೂವರ್ಸ್ ಅವರ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡುವಾಗ ಬರ್ತಾ ಇರುತ್ತೆ ಹೊಸ ಮಾಹಿತಿಗಳು. ಕಲಿತಾ ಇರಬೇಕು. ಹೌದು ಸರ್, ಅದೊಂದು ನಿರಂತರ. ಆದರೆ ಇದರಲ್ಲಿ ಯಾವಾಗಲೂ ಎಕ್ಸ್ಪರ್ಟ್ ಅಂತೇಳಿ ಬರಲ್ಲ, ಯಾವಾಗಲೂ ಕಲೀಲಿಕ್ಕೆ ಸಿಗತ್ತೆ. ಚಿಕ್ಕ ಮಕ್ಕಳಿಂದ ಸಹ ನಮಗೆ ಕಲೀಲಿಕ್ಕೆ ಸಿಗತ್ತೆ ಕೆಲವು ವಿಚಾರಗಳು. ಹಾಗೆ. ಈಗ ಹೋಗೋದಾ? ಹಾಂ ಸರ್, ಹೊರಡೋಣ. ಹಾಂ ಸರ್, ಇದನ್ನು ಪುನಃ ಮರಿ ಬಂದ ನಂತರ ನಾನು ನಿಮಗೆ ತೋರಿಸ್ತೇನೆ. ಹೌದು ಸರ್, ಖಂಡಿತ. ಎಷ್ಟು ದಿನ ಬೇಕು ಬರೋಕ್ಕೆ? ಅದಕ್ಕೆಂದರೆ ಇದು ಇಟ್ಟು ಎಷ್ಟು ದಿವಸ ಇಲ್ಲ ಗೊತ್ತಾಗಿಲ್ಲಲ್ಲ ನಮಗೆ. ಹೌದು, ಮೊಟ್ಟೆ ಆಲ್ಮೋಸ್ಟ್ ಸಾಧಾರಣ 30-40 ದಿವಸ ಹೋಗ್ತದೆ ಇದಕ್ಕೆ. ಮೊಟ್ಟೆ 30-40 ದಿವಸ. ಹೌದು ಮರಿ ಬರ್ತವೆ. ಹೌದು ಸರ್. ಸರ್ ಮರಿ ಬಂದಮೇಲೆ ಏನು ಮಾಡುತ್ತೆ? ಜೊತೆ ಇದ್ಕೊಂಡು ಕೋಳಿಗಳ ಥರ ಸಾಕ್ತಾ ಇರುತ್ತೆ? ಅಲ್ಲ, ಮೊಟ್ಟೆಯಿಂದ ಹೊರಗಡೆ ಬರುವವರೆಗೆ ಮಾತ್ರ ತಾಯಿ ಇದರ ಜೊತೆ ಇರುವಂಥದ್ದು. ಯಾವಾಗ ಮೊಟ್ಟೆಯಿಂದ ನಮ್ಮ ಹೊರಗಡೆ ಮರಿ ಬರ್ತದೆ ಆವಾಗ ತಾಯಿ ಅಲ್ಲಿಂದ ಬಿಟ್ಟು ಓಡಿ ಹೋಗ್ತದೆ, ಅದರ ಟೆರಿಟರಿ ಬಿಟ್ಟು ಬೇರೆ ಕಡೆ ಹೋಗ್ತದೆ. ಅದು ಅಲ್ಲೇ ಇದ್ದರೆ ಅದರ ಮರಿಗಳನ್ನೇ ಅದು ತಿನ್ನಬೇಕಾಗ್ತದೆ. ಅದಕ್ಕೋಸ್ಕರ ಅದು ಆ ಏರಿಯಾ ಬಿಟ್ಟೆ ಬೇರೆ ಕಡೆ ಹೋಗ್ತದೆ. ಹಾವುಗಳಂತ ಹೇಳಿದ್ರೆ ಏನು ಹೇಳ್ತಾರೆ, ಸ್ವಜಾತಿ ಭಕ್ಷಕ. ಅಂದರೆ ಎಲ್ಲ ಹಾವುಗಳನ್ನು ತಿಂತದೆ. ಇವನ್ ನಾಗರವನ್ನು ತಿಂತದೆ, ಕಾಳಿಂಗ ಸರ್ಪವನ್ನು ಸಹ ತಿಂತದೆ. ಏನು ಅದಕ್ಕೆ ಆಹಾರ ಸಿಗದಿದ್ರೆ ಅದೇ ಹಾವನ್ನೇ ತಿಂತದೆ ಅದು. ಓಕೆ, ಅದರ ಸೈಜಿನ ಮೇಲೆ ಡಿಪೆಂಡಿಂಗ್ ಉಂಟು. ಸೊ ಈ ಉದಾಹರಣೆ ಮರಿ ಬಂದರೆ ಹೌದು ಅದು ಇದನ್ನ ತಿನ್ನೋ ಚಾನ್ಸ್ ಇರುತ್ತೆ, ಖಂಡಿತ ಇರುತ್ತೆ. ಅದಕ್ಕೋಸ್ಕರ ಅದು ಮರಿ ಬರೋ ಟೈಮಲ್ಲಿ ಅದು ಬಿಟ್ಟು ಹೋಗ್ತದೆ. ಪ್ರಜ್ಞೆ ಇದೆ. ಹೌದು, ನಾನು ತಿಂದುಬಿಡ್ತೀನಿ. ಹೌದು, ಅದು ಏರಿಯಾ ಬಿಟ್ಟು ಹೋಗ್ಬಿಟ್ಟೆ. ಹೌದು. ಮತ್ತೆ ಅದು ಜಗಳ ಮಾಡಿ ಯಾವುದು ಫಿಟ್ನೆಸ್ ಉಂಟು ಅದು ಸರ್ವೇ ಆಗುತ್ತೆ ಅಷ್ಟೇ. ಈ 40 ಹುಟ್ಟಿದ್ಮೇಲೆ ಬದುಕಲ್ಲ ಎಲ್ಲ 100% ಬದುಕ್ತದೆ ಅಂತೇಳಿ ಗ್ಯಾರಂಟಿ ಇಲ್ಲ. ಅಂದರೆ ಹುಟ್ಟಿ ಆದ ನಂತರ ಕೆಲವು ಹಕ್ಕಿಗಳು ಕೊಂಡೋಗ್ತವೆ, ಕೆಲವು ಗೂಬೆಗಳು ಅಥವಾ ಕೆಲವು ಉಡಗಳು ಅಥವಾ ಕೆಲವು ಅಂತರ ಬೇರೆ ಬೇರೆ ಜೀವಿಗಳು ಎಲ್ಲ ಸ್ಪ್ರೆಡ್ ಆಗ್ತದೆ. ಅಂದರೆ ಅದಕ್ಕೂ ಬದುಕಬೇಕಲ್ಲ. ಸೊ ಇದನ್ನು ನಿಯಂತ್ರಣ ಮಾಡಿ ಅದು ಬದುಕ್ತದೆ. ಸೊ ಅದನ್ನು ಸಹ ಈ ಹಾವು ದೊಡ್ಡದಾದರೆ ಇದು ಸಹ ಬೇರೆ ಹಕ್ಕಿಗಳನ್ನು, ಬೇರೆ ಮೀನುಗಳನ್ನು ಅಥವಾ ಅದನ್ನು ಸಹ ತಿನ್ಬೋದಲ್ಲ, ತಿಂತದೆ. ಹಾಗೆ ಆ ಥರ ಬ್ಯಾಲೆನ್ಸ್ ಆಗ್ತಾ ಇರ್ತದೆ. ಇವಾಗ ನೋಡಿ, ಒಂದು ಎಕ್ಸಾಂಪಲ್ ಕೊಡ್ತೇನೆ. ಒಂದು ಜೊತೆ ಇಲಿ ಮರಿಗಳು ನಿಮ್ಮ ಪ್ರಕಾರ ಒಂದು ವರ್ಷಕ್ಕೆ ಎಷ್ಟು ಮರಿಗಳು ಇಡ್ಬೋದು? ಒಂದು ಜೊತೆ ಇಲಿ ಮರಿಗಳು ಒಂದು ವರ್ಷಕ್ಕೆ 4-5. ಒಮ್ಮೆ ಇಡುವಾಗ ಸರ್ 8-12 ಇಡ್ತದೆ. ಒಮ್ಮೆ ಇಡುವಾಗ ಒಂದು 40-45 ದಿವಸಕ್ಕೊಮ್ಮೆ ಮರಿಗಳನ್ನ ಇಡ್ತದೆ. ಒಮ್ಮೆ ಇಡುವಾಗ 8-10 ಇಡ್ತದೆ. ಸೊ ಹಾಗೆ ಕಂಟಿನ್ಯೂ ಆದರೆ ಉಂಟಲ್ಲ, ವರ್ಷಕ್ಕೆ 65,000 ತನಕ ಸಹ ಇಡ್ಬೋದು ಒಂದು ಜೊತೆ ಇಲಿ ಮರಿಗಳು. ಅದನ್ನು ಕಂಟ್ರೋಲ್ ಮಾಡೋದು ಯಾರು? ನಾವು ಹಿಡಿದರೆ ಎಷ್ಟು? ಒಂದು ಗೂಡಲ್ಲಿ ಇಟ್ಟು ದಿವಸಕ್ಕೆ ಒಂದೊಂದು ಹಿಡಿದರೆ ಸಹ 360 ಹಿಡಿಬೋದು. ಉಳಿದದನ್ನೆಲ್ಲ ಅದೇ ನೇಚರ್ ಕಂಟ್ರೋಲ್ ಮಾಡ್ತಾ ಉಂಟು. ಇವುಗಳು ಹಾವುಗಳು, ಹಕ್ಕಿಗಳು ಎಲ್ಲ ಒಟ್ಟಾರೆ ಸೇರಿ ನೇಚರನ್ನು ಕಂಟ್ರೋಲ್ ಮಾಡ್ತಾ ಇದ್ದಾವೆ. ಸರ್, ಹಾಗಾದ್ರೆ ಒಂದು ಮಾತು ಹೇಳ್ತಾರಲ್ಲ, ಜೇನು ನೊಣ ಈ ಭೂಮಿ ಮೇಲೆ ಸರ್ವನಾಶ ಆದ ಕೆಲವೇ ತಿಂಗಳಲ್ಲಿ ಮನುಷ್ಯನು 3 ತಿಂಗಳು ಜೇನು ಹುಳ ಇಲ್ಲ ಅಂತ ಹೇಳಿದ್ರೆ ನಾವು ಆಹಾರ ತಿನ್ಲಿಕ್ಕೆ ಸಹ ಎಂತ ಸಹ ಇಲ್ಲ. ಹೌದು, ಹಾವುಗಳು ಸಹ ಇಲ್ಲದಿದ್ರೆ ನೋಡಿ, ಈಗ ಜನರಲ್ಲಿ ಅದೇ ತಪ್ಪು ಭಾವನೆ ಇರುವಂಥ. ಏನು ಗೊತ್ತುಂಟು, ಜನರಿಗೆ ಗೊತ್ತುಂಟು ಹಾವು ಕಚ್ಚಿದ ಕೂಡಲೇ ಮನುಷ್ಯರಿಗೆ ಸಾಯ್ತಾರೆ ಅಂತೇಳಿ. ಅದಕ್ಕೋಸ್ಕರ ಹಾವುಗಳನ್ನು ಕೊಲ್ತಾರೆ. ಅದೇ ಹಾವುಗಳನ್ನು ಎಲ್ಲ ನಾವು ಕೊಂದರೆ ಉಂಟಲ್ಲ, ಮನುಷ್ಯರು ಬದುಕುವುದೇ ಇಲ್ಲ. ಎಲ್ಲ ವೈಪರ್ಯ. ಅದೇ ನಾನು ಹೇಳ್ದಲ್ಲ, ಇಲಿಗಳು ಅದು ಜಾಸ್ತಿ ಆಗ್ತದೆ ಸಂಖ್ಯೆಗಳಲ್ಲಿ, ಹಕ್ಕಿಗಳು ಜಾಸ್ತಿ ಆಗ್ತವೆ. ಎಲ್ಲ ಜಾಸ್ತಿಯಾಗಿ ಏನು ಆರೋಗ್ಯದ ಮೇಲೆ ನಮ್ಮ ಪ್ರಭಾವ ಬೀಳ್ತದೆ. ಬೇಡದ ಡಿಸೀಸ್ ಎಲ್ಲ ಬರ್ತದೆ. ಸೊ ಮನುಷ್ಯರು ಸಾಯ್ತಾರೆ 100%. ಸರ್, ಅಂದರೆ ನೋಡಿ, ಒಂದು ಹಾವಿನ ಮರಿಗೆ ಇಡೀ ಪ್ರಕೃತಿನ ಬ್ಯಾಲೆನ್ಸ್ ಮಾಡೋದ್ರಲ್ಲಿ ದೊಡ್ಡ ಕೊಂಡಿ ಅದು. ಖಾಲಿ ಹಾವು ಮಾತ್ರ ಅಲ್ಲ, ನಾನು ಹೇಳಿದೆ ಈಗ ನಮ್ಮ ಭೂಮಿಯಲ್ಲಿ ಹೇಗೆ ನೀರನ್ನು, ನೆಲವನ್ನು, ಗಾಳಿಯನ್ನು ಎಲ್ಲ ಕಂಟ್ರೋಲ್ ಮಾಡ್ತದೆ ಮರಗಳಲ್ವಾ, ಅದೊಂಥರ ಬ್ಯಾಕ್ ಬೋನ್ ಇದೆ ಥರ ಮರಗಳು. ಸೊ ಅದೇ ರೀತಿ ಹಾವುಗಳು ಸಹ ಅಷ್ಟೇ. ಎಲ್ಲ ಜೀವಗಳು, ನಾನೇನು ಹೇಳ್ತೇನೆ, 85 ಲಕ್ಷಕ್ಕಿಂತ ಜಾಸ್ತಿ ಜೀವರಾಶಿಗಳು ಉಂಟಂತ ಹೇಳ್ದಲ್ಲ, ಎಲ್ಲ ಜೀವರಾಶಿಗಳನ್ನು ನಿಯಂತ್ರಣ ಮಾಡೋದು ಹಾವುಗಳು. ಇವನ್ ನೋಡಿ, ಚಿಕ್ಕದಾದಂಥ ಇರುವೆಯಿಂದ ಹಿಡಿದು ದೊಡ್ಡದಾದಂಥ ಆನೆಯವರೆಗೆ ಸಹ ಕಂಟ್ರೋಲ್ ಮಾಡೋದು ಹಾವುಗಳು. ಆನೆಯನ್ನು ಹೇಗೆ ಕಂಟ್ರೋಲ್ ಮಾಡ್ತದೆ ಗೊತ್ತುಂಟು? ಆನೆಯನ್ನು ತಿನ್ನೋದಿಲ್ಲ, ಬಟ್ ಒಂದು ಕಾಳಿಂಗ ಸರ್ಪ ಆನೆಯನ್ನು ಕಚ್ಬೋದಲ್ಲ, ಆನೆ ಸಾಯ್ತದೆ. ಕಾಳಿಂಗ ಸರ್ಪ ಆನೆಗೆ ಕಚ್ಚಿದ್ರೆ ಆನೆ ಸಾಯ್ತದೆ. ಅಲ್ಲ ಸರ್, ಬಟ್ ಆನೆ ಚರ್ಮ ದಪ್ಪ ಅಂತಾರೆ. ದಪ್ಪ ಆದ್ರೆ ಕಾಳಿಂಗ ಸರ್ಪ ಸಹ ಹೆವಿ ಇರುತ್ತಲ್ಲ. ಎಲ್ಲ ಜೀವಿಗಳು, ಇವನು ಹುಲಿ ಸಹ ಸಾಯ್ತದೆ ಹುಲಿಗೆ ಕಚ್ಚಿದ್ರೆ. ಸೊ ಹಾಗೆ ಒಂದಕ್ಕೊಂದು ಸಂಬಂಧ ಲಿಂಕ್ ಉಂಟು. ಸೊ ಹಾವುಗಳಿಲ್ಲ ಅಂತ ಹೇಳಿದ್ರೆ ಮನುಷ್ಯರು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಹಾವುಗಳಿಲ್ಲದಿದ್ದರೆ ನೇಚರೇ
ಇದಾಗತ್ತೆ, ಏನು ಹೇಳ್ತಾರೆ, ಕೊಲಾಪ್ಸ್ ಆಗುತ್ತೆ. ವಾವ್. ಹಾಗೆ ಇನ್ನೊಂದು ಮನುಷ್ಯರಿಗೆ ಒಂದು ಸಮಸ್ಯೆ ಇರೋದು ಹಾವಿನಲ್ಲಿ ಅಲ್ಲ, ಆ್ಯಕ್ಚುಲಿ ಹಾವಿನ ಹೆದರಿಕೆಯಲ್ಲಿ. ಹಾವಿನ ಹೆದರಿಕೆ ಮನುಷ್ಯರಿಗೆ ಸಮಸ್ಯೆ ಅಷ್ಟೇ. ಇದರ ಬಗ್ಗೆ ನಮಗೆ ತುಂಬ ತಪ್ಪು ಕಲ್ಪನೆಗಳಿವೆ. ಅವು ಖಚಿತಗೊಳ್ಳೆ ಸಾಯ್ತಾರೆ, ಆ ಥರ ಏನಿಲ್ಲ. ಸಾಧಾರಣ 90% ಹಾವುಗಳಿರೋದೆಲ್ಲ ನಾನ್ ವೆನಮಸ್ಸೇ. ಖಾಲಿ 10% ಮಾತ್ರ ಇರೋ, 10 ಅಲ್ಲ 5% ಅಂತ ಹೇಳ್ಬೋದು, ಮಾತ್ರ ವೆನಮಸ್ ಹಾವುಗಳಿರುವಂಥದ್ದು. ಬಾಕಿದ್ದ ಹಾವುಗಳೆಲ್ಲ ನಾನ್ ವೆನಮಸ್ಸೇ. ಹೆದರಿಕೆಯಿಂದ ಸಾಯ್ತಾರೆ. ಯಾವುದೇ ಹಾವುಗಳು, ಮನುಷ್ಯ ಸಾಯಲಿಕ್ಕೆ ವಿಷದ ಹಾವು ಬೇಕಾಗಿಲ್ಲ. ನೋಡಿ, ಈ ಹಾವು ಉಂಟಲ್ಲ, ಇದು ಹಾವು ಕಚ್ಚಿಸ ಸತ್ತವರಿದ್ದಾರೆ ಹೆದರಿಕೆಯಲ್ಲಿ. ಹಾರ್ಟೆಲ್ಲ ವೀಕ್ ಇದ್ದವರು ಕಚ್ಚಿತ ಅಂತೇಳಿ ಗಾಬರಿ ಪಡ್ತಾರೆ, ನಾನು ಸಾಯ್ತೇನೆ ಅಂತೇಳಿ ಸತ್ಯ ಹೋದವರು ಉಂಟು. ಹಾಗೆ ಅದು ಡೇಂಜರ್. ಅದರ ಮೇಲೆ ಇರುವಂಥ ಕಲ್ಪನೆಗಳು ಡೇಂಜರ್ ಅಷ್ಟೇ, ಹಾವುಗಳು ಡೇಂಜರ್ ಅಲ್ಲ. ಹಾವುಗಳು ಆ್ಯಕ್ಚುಲಿ ಫ್ರೆಂಡ್ಲಿ. ಈಗ ನೋಡಿ, ನಾನು ಮುಟ್ಟುವಾಗ ಒಮ್ಮೊಮ್ಮೆ ಏನು ಮಾಡ್ತದೆ, ಕಚ್ತವೆ. ಇದು ಈ ಹಾವು ಸ್ಪೆಷಲ್, ಕಚ್ಚುವುದರಲ್ಲಿ ಸ್ಪೆಷಲಿಸ್ಟ್ ಇದೆ. ನೀರು ಹಾವು ಸ್ಪೆಷಲಿಸ್ಟ್. ಅದು ನಾಗರ ಹಾವು ಸ್ವಲ್ಪ ದಾಕ್ಷಿಣ್ಯ ಮಾಡತ್ತೆ, ಇದು ಆ ಥರ ಅಲ್ಲ. ಇದು ಇಮಿಡಿಯೇಟ್ ಕಚ್ಚುತ್ತೆ. ಇನ್ನು ಇವತ್ತೇನೋ ನೀವಿದ್ದೀರ ಅಂತೇಳಿ ಸ್ವಲ್ಪ ದಯವಾಗಿ ಬಂತು, ಹೌದು ಬೇಡ ಅಂತೇಳಿ. ಇದ್ರೆ 90% ಚಾನ್ಸಸ್ ಉಂಟು ಕಚ್ಚುವಂಥದ್ದು. ಇದು ಈ ಹಾವು ಹ್ಯಾಂಡಲ್ ಮಾಡಿದರೆ ಬೇರೆ ಎಲ್ಲ ಹಾವುಗಳು ಹ್ಯಾಂಡಲ್ ಮಾಡೋದು ಅಂತೇಳಿ ಅರ್ಥ. ಹಾಗೆ ಈ ಹಾವು ನೀವು ಹ್ಯಾಂಡಲ್ ಮಾಡಿದರೆ ಬೇರೆ ಎಲ್ಲ ಹಾವುಗಳನ್ನು ಸಹ ಆರಾಮ್ಸೆ ಹಿಡಿಬೋದು. ಅಷ್ಟು ಆ್ಯಕ್ಟಿವ್, ಅಷ್ಟು ಆ್ಯಕ್ಟಿವ್ ಉಂಟಿದೆ ಹಾವು. ಹಾಗೆ ಹೌದಾ? ಓಕೆ, ಹಾಗೆ ಸರ್, ಬನ್ನಿ ಹೋಗೋಣ. ಓಕೆ ಸರ್, ಇನ್ನೊಂದು ಕಾಲು ಉಂಟು ನೆಕ್ಸ್ಟ್. ಹೌದು, ಅದೇ 20 ಕಿಲೋಮೀಟರ್ದು. ಹೌದು ಸರ್, ಹೌದು ಸರ್. ನೀವು ಕಾಳಿಂಗ ಎಲ್ಲ ಹಿಡಿದಿದ್ದೀರಾ? ಹೌದು ಸರ್, ಹೌದು. ಅಲ್ಲಿ ನಮ್ಮ ಬಂಟ್ವಾಳದಲ್ಲಿ 3 ಹಾವು ಹಿಡಿದಿದ್ದೇನೆ, ಒಂದು ಕಾರ್ಕಳದಲ್ಲಿ. ಓಕೆ, ರೀಸೆಂಟಾಗಿ ಹಿಡಿದಿದ್ದೇನೆ. ನಿಮಗೆ ವಿಡಿಯೋ ಶೇರ್ ಮಾಡ್ತೀನಿ ಸರ್. ಸರ್ ಥ್ಯಾಂಕ್ ಯು. ಇರ್ನ ಅಡ್ರೆಸ್ ಒಂಜಿ ಬಡಿತಾನೆ ಮಲ್ಪ ನೆಕ್ ಎಂಕ ಡಿಪಾರ್ಟ್ಮೆಂಟಿಗೆ ಕೊರ್ರೆ ಅವು ಪಂಡ ಇಲ್ಲ ಒಂಜಿ ಲೆಟರ್ ಕೊರ್ಪಾರ. ಸರಿ ಸರ್, ಸರಿ ಬರೆದುಕೊಂಡೆ ಎಡ್ಡೈತಂಡು ಅಣ್ಣ. ಓಕೆ ಸರ್, ಓಕೆ. ಫಸ್ಟ್ ಕಾರ್ಡ್. ಹಾಂ ಸರ್, ತೊಂದರೆ ಬ್ಯಾಗ್ ಅರ್ಥ ಆಗ್ತಾ ಇಲ್ಲ, ನಾವು ಏನು ಮಾತಾಡಿದ್ರು ಅರ್ಥ ಆಗ್ಲಿಕ್ಕಿಲ್ಲ. ಭಾಷೆ ಅರ್ಥ ಥ್ಯಾಂಕ್ ಯು ಸರ್, ಧನ್ಯವಾದ ತಮಗೆ. ಸೊ ಕಲಾಮಾಧ್ಯಮ ವೀಕ್ಷಕರು, ಏನು ತಮ್ಮ ಹೆಸರು? ಶಿವರಾಜ್ ಮಯ್ಯ ಅವರು ಕಲಾಮಾಧ್ಯಮ ವೀಕ್ಷಕರು. ಬಂದ ತಕ್ಷಣ ನೀವೆಂತ ಕಲಾಮಾಧ್ಯಮದವರು ಅಂತ ಶಾಕ್ ಕೊಟ್ಟರು. ನನಗೂ ಶಾಕ್ ಆಯಿತು. ಬರಲಾ? ನೀವೀಗ ಸೇಫ್. ಆರ್ಮುಗಮ್ ಕೋಟೆ ಥರ ಇದು. ಥ್ಯಾಂಕ್ ಯು.